ನಾನು ಇವತ್ತು ಎದ್ದು ಕೂಡಲೇ ವೆಯ್ಟ್ ಚೆಕ್ ಮಾಡ್ಕೊಂಡೆ. ಅಮ್ಮ ನಾನೇ ಹಿಂಗೆ ಎಮ್ಮೆ ಊದ್ಕೊಂತೀನಿ ಅಂತ ನನ್ನ ಮೇಲೆ ನಮಗೆ ಬೇಸರ ಆಯ್ತು. ಹಿಂಗಾದ್ರೆ ಸೀರೆ ಉಟ್ಕೊಂಡಾಗೆಲ್ಲ ದಪ್ಪ ಕಾಣಿಸ್ತೀನಿ, ನನ್ನ ಯಾರು ಬೇರೆ ಗಂಡಸರು ನೋಡೋದಿಲ್ಲ ಅಂತ ಹೇಳಿ ವಾಕ್ ಮಾಡ್ಲೇಬೇಕು ಇವತ್ತಿನಿಂದ ಅಂತ ಸ್ಟಾರ್ಟ್ ಮಾಡಿದೆ. ಆ ಕಡೆಗೆ 3 ಸರಿ ಈ ಕಡೆಗೆ 3 ಸರಿ ಎರ್ರಿ ಹಿಡಿದಿರೋ ತರ ತಿರ್ಕೊಂಡು ಓಡಾಡಿದೆ. ಅಷ್ಟೊತ್ತಿಗಾಲೆ ಹೊಟ್ಟೆ ಹಸ್ತಿತ್ತು. ತಿಂಡಿ ಮಾಡೋಷ್ಟೊತ್ತಿಗೆ ನಾನು ಇರಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನೇನ್ ಮಾಡಿದೆ, ರಾತ್ರಿ ಮಿಕ್ಕಿರೋ ರೊಟ್ಟಿ ಹೆಂಗ್ ಬಿಸಾಟೋದು ಅಂತ ತಿಂದು ಖಾಲಿ ಮಾಡಿದೆ. ರೊಟ್ಟಿ ಇನ್ನು ಬಲಗಡೆ ದೌಡಾಗಿದ್ದಂಗೆ ಏನೋ ಹಿಡಿದೈತೆ ನಮಗೆ. ಬಿಸಿ ಬಿಸಿ ಟೀ ಕುಡ್ದು ಖಾಲಿ ಮಾಡಿದೆ. ಸರಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡೋಣ ಅಂತ ಹೋದೆ. ರಾತ್ರಿದೇ ಸಾಂಬಾರ್ ಹಂಗೆ ಇತ್ತು, ನುಗ್ಗೆಕಾಯ್ದು. ನನಗೆ ಸಾಂಬಾರ್ ಇಷ್ಟ ಆಗಲಿಲ್ಲ, ಅದಕ್ಕೆ 2 ನುಗ್ಗೆಕಾಯಿ ಹಾಕೊಂಡು ಸಿಪಿ ಬಿಸಿ ಹಾಕಿದೆ. ಮತ್ತೆ ಬೆಳಗ್ಗೆದು ಟೀ ಹಂಗೆ ಉಳಿದಿತ್ತು, ಅನ್ಯವಾಗಿ ವೇಸ್ಟ್ ಆಗುತ್ತಲ್ಲ ಅಂತೇಳಿ ಇಷ್ಟನ್ನೇ ಹಾಕೊಂಡಿದ್ದೀನಿ. ಹೊಟ್ಟೆಗೆ ಇದನ್ನೊಂಚೂರು ಸೇರಿಸ್ಕೊಂಬನ ಅಂತ ಸೇರಿಸ್ಕೊಂಡೆ. ಯಾಕೋ ಹಂಡು ಅರಸ್ತೈತಲ್ಲ ಅಂತ ಹೇಳ್ಬಿಟ್ಟು ಗ್ಯಾಸ್ಟ್ರಿಕ್ ಆಗ್ಬೋದು ಅಂತ ಓಡೋಗಿ ಮೊಸರು ತಗೊಬಂದು ಅನ್ನ ಮೊಸರು ತಿಂದೆ. ಸರಿ ಗಂಟ್ಲಿಗತ್ತ ತಿಂದಿದ್ದೀನಿ, ಇನ್ ಮುಂದಾದ್ರೂ ಫಿಟ್ನೆಸ್ ಮೇಂಟೈನ್ ಮಾಡಬೇಕು, 1 ಅವರ್ ವಾಕ್ ಮಾಡಿ ಅಂತ ಪೆಟ್ಮೆಕೆ ತರ ರೂಮಿಂದ ಹಾಲ್ವರೆಗೂ ನಡ್ಕೊಂಡು ಹೋದೆ. ಸುಸ್ತಾಯ್ತು. ಯಾವನ್ ನೋಡಿದ್ರೇನು ಬಿಟ್ರೇನು ನಾನು ಇರೋದು ಹಿಂಗೆ ಅಂತ ಹೇಳಿ ಬಾಗ್ಲಕ್ಕೆ ಬಂದು ಬಿತ್ಕೊಂಡೆ. ಅದ್ ಯಾವ ಫಾಲೋ ಮಾಡ್ತೀಯ ಮಾಡಪ್ಪ. ಸಾರ್, ನಾನು ಅಷ್ಟು ವರ್ಷದಿಂದ ಕದೀತಾ ಇದ್ದೀನಿ, ಒಂದೇ ಒಂದು ಸಲ ಸಿಕ್ಕಿ ಬಿದ್ದಿಲ್ಲ. ಇವತ್ತು ಹೇಗೆ ಸಿಕ್ಕಿ ಬಿದ್ದೆ ಸರ್? ಇವ ಎಷ್ಟು ವರ್ಷದಿಂದ ಇದ್ದ ನಿನಗೆ ಗೊತ್ತೇ? ಅವನು ನಿನ್ನೆ ಜಾಯ್ನ್ ಆದಷ್ಟೇ ಸರ್ ನಮ್ಮ ಫೀಲ್ಡಿಗೆ. ಫುಲ್ಲು ಫೇಮಸ್ ಅಂತೆ. ನೋಡು, ಫೇಮಸ್ ಇದ್ದಾನೆ ಅವನು. ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕದಿಲಿಕ್ಕೆ ಹೋಗ್ತಿದ್ದೇವೆ. ಹೇಗೆಲ್ಲ ಕದಿತ್ತೇವೆ ಅಂತ ನಾವು ಹೋಗಿ ನೋಡುವ, ಆಯ್ತಾ? ಮತ್ತೆ ಇವತ್ತು ಸಂಜೆ 6 ಗಂಟೆಗೆ ಅಪ್ಲೋಡ್ ಮಾಡ್ತೇನೆ. ನೀವೆಲ್ಲ ನೋಡಿ ಲೈಕ್ ಮಾಡಿ ಬನ್ನಿ ನೋಡುವ. ನೀನು ವ್ಲಾಗಲ್ಲಿ ಫೇಮಸ್ಸಾ? ನೀನು ಕದಿಲಿಕ್ಕೆ ಯಾರನ್ನು ಬೇಕಾದ್ರೆ ಕರ್ಕೊಂಡು ಹೋಗು, ಇಂಥ ವ್ಲಾಗರ್ ಮತ್ತೆ ಕರ್ಕೊಂಡು ಹೋಗ್ಬೇಡ, ಗೊತ್ತಾಯ್ತಲ್ಲ? ಸರ್ 1 ನಿಮಿಷ ಇಟ್ಕೊಳ್ತೀರಾ? ಒಂದು ನಿಮಿಷ. ಆ ವಿಡಿಯೋದಲ್ಲಿ ಒಂದು ಡೈಲಾಗ್ ಬಾಕಿ ಇದೆ. ಏನ್ ಹೇಳು? ಇದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಮಾಡಿ. ಪೈಥಾಗೋರಸ್ನ ಪ್ರಮೇಯ ಕೇಳಿರೆಲ್ಲರ? ಅಂದ್ರ ಪೈಥಾಗೋರಸ್ನ ಥೇರಂ. ತೇಲ್ಸ್ನ ಪ್ರಮೇಯ ಎಲ್ಲದವು ಎಲ್ಲ ತೇಲ್ಕೊಂಡು ಹೋಗ್ಬಿಟ್ಟವು. ಸರ್ಕಲ್ ಥೇರಂ, ವೃತ್ತ ಪ್ರಮೇಯ, ಮತ್ತಿದ್ರಾಗ ದತ್ತ ರಚನೆ ಸಾಧನೆಯ ಸಾಧನೆ, ಸಾಮಾನ್ಯ ಬಾಹು, ಲಂಬಕೋನ ವಿಭಾಜಕ ಬಾಹು, ಸರ್ವಸಮ ಅನುರೂಪ ತ್ರಿಭುಜ ಬಾಹುಗಳು. ಆ ದೇವರನಿಗೂ ಹೇಳ್ತೀನಿ, ಬಾಹುಗಳು ಅಂದ್ರೆ ಇನ್ನಾದ್ರೂ ಗೊತ್ತಿಲ್ಲ ನನಗ. ಮತ್ತ ಲೋಸ ಕಂಡು ಹಿಡೀರಿ, ಮೋಸ ಕಂಡು ಹಿಡೀರಿ. ಅಲ್ಲೋ ಫ್ಯೂಚರ್ ಒಳಗೆ ಏನ್ ಕೆಲಸ ಕೊಂಡಿದ್ರಿ ನಮ್ಗ? 7ನೇ ಕ್ಲಾಸಿಗೆ 10ನೇ ಕ್ಲಾಸಿಗೆ ಇವೆಲ್ಲ ಸ್ಟಾಪ್ ಹಾಕೋ ಅಂತ ಅನ್ಕೊಂಡಿದ್ರ, ಇಂಜಿನಿಯರಿಂಗ್ ಹೋದ್ಮೇಲೆ ಗೊತ್ತಾತ ಇವ್ರ ಮಮ್ಮಿ ಡ್ಯಾಡಿಗಳು ಅಲ್ಲೇ ಅದಾರ ಅಂತಂದ. ಅದೇ ಅಪ್ಪ ಅಲ್ಪ, ಮಮ್ಮಿ ಗಾಮ, ಸೈನ್ ತೀಟಾ, ಕಾಸ್ ತೀಟಾ, ಶನ್. ಬರೀ ಕೆಲ್ಸಕ್ ಬರ್ಲಾರ್ದ ಕ್ವಶನ್ಗಳ. ರಂಗ್ ಸಮುದ್ರ ಡ್ಯಾಮ್ ಇಂದ 90 ಡಿಗ್ರಿ ಆಂಗಲ್ ಒಳಗ ಒಂದ್ ಹುಡುಗಿನ ಬಗ್ಗೆ ನೋಡಿ ವಾಪಸ್ ಎದ್ದು ನಿಂತ ಮೇಲೆ ಅವನ ಆಂಗಲ್ ಆಫ್ ಎಲಿವೇಶನ್ ಎಷ್ಟು? ಅವು ಬಗ್ಗೆರ ನೋಡ್ಲಿ, ಆ ಸುಳ ಮಗ ಮಕ್ಕಳರ ನೋಡ್ಲಿ, ಅದನ್ನ ತಗೊಂಡ್ ನಾವೇ ಮಾಡೋಣ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈ ಸುಳ ಮಗನ ಎಕ್ಸ್ ಯಾರಿಗೆ ಹುಟ್ಟೈತೆ ಅನ್ನೋದ ಗೊತ್ತಾಗವಲ್ದ. ಅವ್ನು ಇವತ್ತಿಗಾದ್ರೂ ಸಿಗವಲ್ದ. ಬರೀ ಹುಡುಕದಾಗೈತ್ ನಮ್ ಬಾಳೆ. ಆ ಮ್ಯಾಟ್ರಿಕ್ಸ್, ಆ ಟ್ರಿಗ್ನಾಮೆಂಟ್ರಿ, ಆ ಫಾರ್ಮುಲಾಗಳು. ಬಿಪಿನ್ ನಮ್ ಲವ್ ಫಾರ್ಮುಲಾ ಏನ? A² + B² = me and you. ಸಣ್ಣವರಿದ್ದಾಗ ಏನೋ ತಲೆ ಮೇಲೆ ತಟ್ಟಾಕಿ ಮ್ಯಾಥ್ಸ್ ಕಲಿಸ್ಬಿಟ್ರಿ, ಕಲ್ತು ಬಿಟ್ವಿ. ಫ್ಯೂಚರ್ ಒಳಗೆ ಏನೋ ಯೂಸ್ ಆಗತ್ತಾ ಅಂತಂದ. ದೊಡ್ಡದಾದ್ಮೇಲೆ ನೀವು ಹಿಂಗ ಚೂತೆ ಮಾಡುದಾ? ಅಲ್ಲೋ ನಮ್ದೇನು ಮೈಂಡ್ ಮುನ್ಸಿಪಾಲಿಟಿ ಕಸದ ಗ್ರೌಂಡ್. 15 ವರ್ಷದಿಂದ ಬರೀ ಕಸನೇ ತುಂಬಾಕತ್ತೀರಿ. ರಿಯಲ್ ಲೈಫ್ ಒಳಗೆ ಒಂದು ಯೂಸ್ ಆಗಿದ್ ನೋಡ್ಲೇ ಇಲ್ಲ ನಾವು. RCB ಫ್ಯಾನ್ಸ್. ಸುಮ್ನೆ ನಿಂತಿದ್ವಿ, ನಮ್ ಸಾರ್ನ ನೋಡ್ಬಿಟ್ಟು ಟಿಕೆಟ್ ಇದೆಯಾ ಅಂತ ಕೇಳ್ಬಿಟ್ರು. ನಮ್ಮ ಹೋದ ಟಿಕೆಟ್ ಕೊಡೋ ತರ ಆಯ್ತಾ? ಮೇಡಮ್ ಒಂದು ಇಂಟರ್ವ್ಯೂ ಕೊಡ್ತೀರಾ? ನಿನಗೆ ಬಂತು ಟೈಮ್, ಮೂಟೆ ಕಟ್ತಾರೆ. ಮೇಡಮ್ ಒಂದು ಬೈಟ್. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಯಾರು ಕನ್ನಡದವರು, ಯಾರು ಹಿಂದಿಯವರು, ಯಾರು ಮರಾಠಿಯವರು, ಎಲ್ಲಾ ಪಕ್ಕನೂ ಒಂದೇ ತರ ಐತೆ. ಕೇಳಿದ್ರೆ RCB ಅಂತಾರೆ, ಕನ್ನಡ ಗೊತ್ತಾಗಲ್ಲ ಲೈ ಭಯ ಅಂತಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫ್ರೆಂಡ್ಸ್, ನಮ್ಮೂರಲ್ಲಿ ಇದನ್ನ ಬೋಗಣಿ ಅಂತೀವಿ. ನಿಮ್ಮೂರಲ್ಲಿ ಏನಂತೀರಾ? ಕಾಮೆಂಟ್ ಮಾಡಿ. ನಮ್ಮೂರ್ಗನ ಬೋಗಣಿ ಅಂತೀವಿ, ನಿಂತರ ಚಪ್ರಿ ಆಡೋರಿಗೆ ನಿಂದು ಬೋಗಣಿ ಆಗ್ಯದ ನೋಡವ ಅಂತೀವಿ. Я, кажется, нашел первый прототип моего Royal Enfield Himalaya. ಅಣ್ಣಾರೆ ಸ್ಕೂಲ್ಗೆ ಹೋಯ್ತೀರಾ? ಹೋಗೋಣ, ಹೋಯ್ತೀವಿ. ಯಾವ ಸ್ಕೂಲು? 10 ವರ್ಷದ ಹಿಂದೆ ಹೋಗಿದ್ರೆ ಇವಾಗ ಹಿಂಗ ಆಟೋ ಓಡಿಸೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿನ್ ಅಕ್ಕನ್ ಬರಂಗಿದ್ರೆ ಬಾ, ಈ ತರ ತಿಕ್ಕದ್ ಮೋಟಿವೇಶನ್ ನೀನ್ ತಿಕ್ದು ಹಿಡ್ಕೊ. लेकिन 1 सेकंड
मौत को छू के टक से चल मिलते हैं अंकल उधर के यार पहले पी ಹೇಯ್ ಯಾಕ್ರೆ ಎಲ್ರು ಅವ್ನ ಡುಮ್ಮ ಅಂತ ಇದ್ದೀರಾ? ಅವನ್ಗೂ ಮನ್ಸಿರುತ್ತೆ ತಾನೆ, ಇವಾಗ ಕರೆದಾಗ ಅವನಿಗೂ ನೋವಾಗುತ್ತೆ ತಾನೆ. ಇದೇನ ನಿಮ್ ಮನೇಲಿ ಹೇಳ್ಕೊಟ್ಟಿರೋದು? ಸಾರಿ ಕಣ್ರು, ಬಿಟ್ಬಿಡ್ರು. ₹91 ಆಗತ್ತೆ ಡೀಸೆಲ್ ಬೆಲೆ. ಮಾರಾಟ ತೆರಿಗೆ 21% ಎತ್ತಿದ್ದಾರೆ. ಮಾತಿದ್ರೆ ಕೇಂದ್ರ ಸರ್ಕಾರ ಮಾಡಿ, ಎಲ್ಲದಕ್ಕೂ ಕೇಂದ್ರ ಸರ್ಕಾರ. ವಿದ್ಯುತ್ ಯಾಕಪ್ಪ ಆಯ್ತು? ಕೇಂದ್ರ ಸರ್ಕಾರ. ನೀರಿಗೆ ಯಾಕಪ್ಪ? ಕೇಂದ್ರ ಸರ್ಕಾರ. ಮೆಟ್ರೋಗೆ ಯಾಕಪ್ಪ ಆಯ್ತು? ಕೇಂದ್ರ ಸರ್ಕಾರ. ಅಲ್ಲಪ್ಪ ಅವ್ರು ಕಾಗದ, ಕೇಂದ್ರ ಸರ್ಕಾರ. ನಾವು ನೀನೇ ಕಾಗದ ಬರ್ದಿದ್ದೀವಿ ಅಂತ ಇಲ್ಲ, ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ. ಏನ್ ಕೇಂದ್ರ ಪಾಣಿ ಇದು ತಗೊಳ್ಳೋದು ದುಡ್ಡು ಜಾಸ್ತಿ ಮಾಡಿದ್ರೆ ಅದು ಕೇಂದ್ರ ಸರ್ಕಾರ. ಸ್ಟಾಂಪ್ ಡ್ಯೂಟಿ ಅದು ಕೇಂದ್ರ ಸರ್ಕಾರ. ಹಾಲ್ದು 2 ಸರಿ ಇದು ಮಾಡಿ ಅದು ಕೇಂದ್ರ ಸರ್ಕಾರ. ಯಾಕಪ್ಪ? ಅದು ಹಸುರೇ ಕೇಂದ್ರ ಸರ್ಕಾರ. ಹೇಗೆ ಅನ್ನೋದು ಮಾತ್ರ ಹೇಳ. ಹೆಂಗ್ ಸರ್ ಕೇಂದ್ರ? ಅದು ಇಲಾತಿ ಹಸು ಫಾರಿನ್, ಹಂಗಾಗಿ ಅದು ಕೇಂದ್ರ ಸರ್ಕಾರ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೀವಿಬ್ರು ನನ್ ಕೈ ಅಡ್ಗೆ ಊಟ ಫಸ್ಟ್ ಟೈಮ್ ತಿಂದಿರೋದು, ಏನ್ ಅನ್ಸ್ತಾ ಏನೋ ಅಲ್ವಾ? ಊಟದ ಬಗ್ಗೆ ಮಾತೇ ಇಲ್ಲ. ನಾನು ಈ ರೀತಿ ಊಟ ನನ್ನ ಲೈಫಲ್ಲೇ ತಿಂದಿಲ್ಲ, ಅಷ್ಟು ಸೂಪರ್ ಆಗಿತ್ತು. ಏನಂತ ಕಂದ? ಏನ್ ಊಟನೋ ಏನೋ, ನಮ್ಮಮ್ಮ ಮಾಡಿರ್ತಾರೆ, ಹೊಂಟು ಇರ್ಲಿಲ್ಲ, ಹೊಟ್ಟೆ ತುಂಬಿಸ್ಕೋಬೇಕಲ್ಲ ಅಂತ ತಿಂದೆ. ಕಂದ ಇರ್ಲಿ ಬಿಡಿ, ಪರವಾಗಿಲ್ಲ, ಮಗು ಅಲ್ವಾ. ಒಂದ್ ನಿಮಿಷ ಬಂದೆ. ಏಯ್, ಅಡ್ಗೆ ಅಷ್ಟು ಚೆನ್ನಾಗಿತ್ತಲ್ಲ, ಯಾಕೆ ಚೆನ್ನಾಗಿಲ್ಲ ಅಂದೆ? ನಿಂಗೆ ಈಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಅಯ್ಯೋ ಸಾರಿ ಆಯ್ತಾ, ಅರ್ಜೆಂಟ್ ಕೆಲಸ ಬಂದ್ಬಿಡ್ತು ಅಂತ ಅಡ್ಗೆ ಮಾಡದೆ ಹೋಗ್ಬಿಟ್ಟೆ. ಊಟ ಮಾಡಿದ್ರ ಇವ್ರಿಬ್ರು? ಓ, ಇಬ್ರು ಊಟ ಮಾಡಿದ್ರು. ಅದ್ರಲ್ಲೂ ನಿಮ್ ಹಸ್ಬೆಂಡ್ ಅಂತೂ ತುಂಬಾ ಇಷ್ಟಪಟ್ಟು ಊಟ ಮಾಡಿದ್ರು. ಅವ್ರ ಲೈಫಲ್ಲೇ ಇಂತ ಊಟ ತಿನ್ನಿಲ್ಲ ಅಂತ ಅಂದ್ಬಿಟ್ರು. ಆದ್ರೆ ನಿಮ್ ಮಗಳದ್ ಮಾತ್ರ ನಿಮ್ ಕೈ ಅಡ್ಗೆ ಬಿಟ್ಟು ಮತ್ತೆ ಯಾರು ಊಟ ಅಷ್ಟು ಸೇರಲ್ಲ ಅನ್ಸತ್ತೆ. ನನ್ ಬಂಗಾರ ಅದು. ಈ ತರ ಊಟ ಲೈಫಲ್ಲೇ ತಿಂದಿರ್ಲಿಲ್ವಾ? ಆಮೇಲೆ ಮಾತಾಡೋಣ ಆಯ್ತಾ? ಗೊತ್ತಾಯ್ತಾ ನಾನು ಯಾಕೆ ಹಂಗಂದೆ ಅಂತ? ರೀ, ನಾನು ಇಲ್ಲಿರಲ್ಲ, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಸರಿ ಹೋಗು, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಮತ್ ಪುಟಾಣಿ? ಅಮ್ಮ ಅವ್ರ ಅಮ್ಮನ ಮನೆಗೆ ಹೋಗ್ಲಿ, ನೀನು ನಿಮ್ಮಮ್ಮನ ಮನೆಗೆ ಹೋಗು, ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ. ಹ್ಯಾಪಿ ಹಾಲಿಡೇಸ್ ಬ್ರೋ. ये फंस गया। चूतिया बनाया तुमको। कहाँ गया बे? ಮೇಡಮ್, ಇದು ಪ್ಯಾಥೋ ಸಾಂಗ್ ಆಗಿರೋದ್ರಿಂದ ಕಣ್ಣಲ್ಲಿ ನೀರು ಬಂದ್ರೆ ವಿಡಿಯೋ ಪಕ್ಕಾ ವೈರಲ್ ಆಗ್ಬಿಡುತ್ತೆ. ಓಕೆ, ಒಂದ್ ನಿಮಿಷ. ನ್ಯಾಚುರಲ್ ಆಗಿ ಕಣ್ಣಲ್ಲಿ ನೀರು ಬರಲ್ಲ, ಅಮೃತಾಂಜನ ಹಚ್ಕೊಳ್ಳಿ, ಪಕ್ಕ ಬರುತ್ತೆ. ಹಚ್ಕೊಳ್ಳಿ. ಓಕೆ, ರೆಡಿ? ಹೋಗೋಣವಾ? ಓಕೆ, ಆಕ್ಷನ್. ಕಟ್. ಮೇಡಮ್, ಕಣ್ಣಲ್ಲಿ ನೀರು ಸುರಿಬೇಕು. ಸೊ ಕಣ್ಣನ್ನ ಪಿಂಚ್ ಮಾಡಿ ಕಣ್ಣಲ್ಲಿ ನೀರು ಬರುತ್ತೆ. ಓಕೆ, ರೆಡಿ? ಆಕ್ಷನ್. ಇಲ್ಲ ಮೇಡಮ್, ಕಣ್ಣಲ್ಲಿ ನೀರು ಬರ್ತಾ ಇಲ್ಲ. ಒಂದು ಕೆಲಸ ಮಾಡಿ, ಇನ್ನು ಸ್ವಲ್ಪ ಹಚ್ಕೊಳ್ಳಿ ನೀಟಾಗಿ. ಆಕ್ಷನ್. ಅಯ್ಯಯ್ಯೋ ಮೇಡಮ್, ಅಮೃತಾಂಜನ್ ಸ್ವಲ್ಪ ಜಾಸ್ತಿ ಆಗೋಯ್ತು ನೋಡಿ. ನಿಮ್ ಕೈಯಲ್ಲಿ ಕಣ್ಣು ಬಿಡಕ್ಕೆ ಆಗ್ತಾ ಇಲ್ಲ, ಒರೆಸ್ಕೊಂಬಿಡಿ. ಹಾ, ಓಕೆ, ಆಕ್ಷನ್. ವಾವ್ ಮೇಡಮ್, ಶಾರ್ಟ್ ಸೂಪರ್ ಆಗಿ ಬಂತು ನೋಡಿ. ಕೆನ್ನೆ ಮೇಲೆ ಒಂದೇ ಒಂದು ಡ್ರಾಪಿಂಗ್ ಬಂತು.
ಸೂಪರ್. ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ. ಅಂದಾಗೆ ಎಡಿಟ್ ಮಾಡ್ಕೊಟ್ರೆ ಎಷ್ಟು ಕೊಡ್ತೀರಾ ಮೇಡಮ್? 100 ರೂಪಾಯಿ ಕೊಡ್ತೀನಿ. 100 ರೂಪಾಯ? ಬ್ಯಾಂಕಲ್ಲಿ ಇಟ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ನೀವೇ ಇಟ್ಕೊಂಬಿಡಿ ಮೇಡಮ್. ಥ್ಯಾಂಕ್ಸ್. ಕರೀರಿ, ನೆಕ್ಸ್ಟ್ ವಿಡಿಯೋ ಮಾಡ್ಬೇಕು ಅಂತ. ಅವಾಗ ಹೇಳ್ತೀನಿ ನಾನು ಫ್ರೀ ಇಲ್ಲ ಅಂತ. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ, ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ, ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ, ನಿಜ ಹೇಳತ್ತೇನ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ನಿನ್ನ ನೆನಪು ನನ್ನ ಕಾಡತೈತಿ, ಬೇಗವಾ ನನ್ನ ಸಂಗಾತಿ, ನಿನ್ನ ನೆನಪು ನನ್ನ ಕಾಡತೈತಿ, ಬೇಗವಾ ನನ್ನ ಸಂಗಾತಿ. ಏನಮ್ಮ ನಿನ್ ಸಮಸ್ಯೆ? ನೀವೆಲ್ಲ ಊರಲ್ಲಿ ಬದುಕಿರೋದೇ ಒಂದ್ ಸಮಸ್ಯೆ ಇಲ್ಲಿ. ಸುಮ್ಮನೆ ಕೂತ್ಕೊಳ್ಳ. ಒಂದು ವಿಷಯ ಕೋನದ ಇಲ್ಲ ಹೇಳು. ನಮ್ಮ ಹುಡುಗಿ ಓಡಿ ಹೋಗಿನೇ ಮದುವೆ ಆಗೋನಂದೇಳು. ಓಡ್ ಹೋಗ್ಯಾಳ ಕರೆ, ನಾನು ಕರ್ಕೊಂಡು ಹೋಗೋದೇ ಮರ್ತಾಳ. ಇವನ್ನ ಸ್ವಲ್ಪ ತಿದ್ದಿ ಬುದ್ಧಿವಾದ ಹೇಳಿದ್ರೆ ದೊಡ್ಡ ಪ್ಲೇಯರ್ ಆಗ್ತಾನೆ. ಆಗ್ಬಿಟ್ಟು ನಮ್ಮೆಲ್ರಿಗೂ ಗೂಟ ಆಗ್ತಾನೆ. ನಮ್ದು ರಾಯಲ್ ಫ್ಯಾಮಿಲಿ. ನಿನ್ನ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಎಳ್ಳೆರಾಗ ಮುಗಿಸ್ಬಿಡ್ತೀವಿ ಕತೆನ. ಸುಮ್ಮನೆ ಕುಂದ್ರಯ್ಯ, ಮತ್ತೆ ಮಾತಾಡ್ಬೇಡ, ಈಗ ಆಡಿದ್ರೆ ಸಾಕು. RCB. CSK. ಟ್ರೂತ್ ಆರ್ ಡೇರ್? ಡೇರ್. ನೀವು ಹುಡುಗಿ ತರ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕು. ನೋ, ಟ್ರೂತ್. ನೀವು CSK ಅವರು ಗೆದ್ದಿರೋ ಅಷ್ಟು ಕಪ್ಪುನು ನಿಯತ್ತಾಗೆ ಫಿಕ್ಸಿಂಗ್ ಇಲ್ದೆ ಗೆದ್ದಿದ್ದೀರಾ? ಯಮರಾಜ್ರೆ, ಇವನ್ ಮಕ್ಕ ಯಾವ ತರ ಇಕ್ಕಣ? ಮಕ್ಕ ಒಂದು ಕಳ್ಳ ಕದಿಮುನ್ ತರ ಇಕ್ಕು, ಆದ್ರೆ ಮನ್ಸು ತುಂಬಾ ಒಳ್ಳೇದಿಕ್ಕು. ಆಮೇಲೆ ಕೂದ್ಲು ಹೆಂಗಿಕ್ಲಿ ಯಮರಾಜ್ರೆ? ಕೂದ್ಲು ಹೆಂಗಿಕ್ಬೇಕಂದ್ರೆ ಇವನ್ಗೆ ಇಷ್ಟ ಆಗ್ಬಾರ್ದು. ಹಾಫ್ ಬಾಂಡ್ಲಿ ಇಕ್ಬಿಡು. ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಇವಾಗಿಂದಾನೆ ಹಾಫ್ ಬಾಂಡ್ಲಿ ಅಲ್ಲಪ್ಪ, 25 ವರ್ಷ ಆದ್ಮೇಲೆ ಇಕ್ಕು. ಇವಾಗ ಚಪ್ರಿಗಳ ತರ ಕೂದ್ಲು ಕೊಡು ಇವನ್ಗೆ. ಸರಿ ಯಮರಾಜ್ರೆ. ಆಮೇಲೆ ಹುಡುಗಿನೆಲ್ಲ ಕೊಡಪ್ಪ. ಹುಡುಗಿ ಇಲ್ಲ ಅಂದ್ರೆ ಹೆಂಗಿರ್ತಾನ ಪಾಪ. ಯಮರಾಜ್ರೆ ಎಷ್ಟು ವರ್ಷ ಕೊಡ್ಲಿ? ಒಂದ್ 35 ವರ್ಷ ಕೊಟ್ಬಿಡು, 2 ಮಕ್ಳ ಜೊತೆಗೆ. ಆಮೇಲೆ ಯಮರಾಜ್ರೆ, ಇವನ್ ಕಾಸಿನ ವಿಚಾರ ಎಲ್ಲ ಹೆಂಗಿಕ್ಲಿ? ಇವನ್ ಕಾಸಿನ ವಿಚಾರ ಹೆಂಗಿಕ್ಕು ಅಂದ್ರೆ, ಇವನ್ ಶರ್ಟ್ ತಗೊಳಕೋರೆ ಪ್ಯಾಂಟ್ ಹೊಡೆದ ಉಡ್ಬೇಕು, ಪ್ಯಾಂಟ್ ತಗೊಳಕೋರೆ ಶರ್ಟ್ ಹೊಡೆದ ಉಡ್ಬೇಕು, ಅಕಸ್ಮಾತ್ 2 ತಗೊಳಕೋರೆ ಕಾಸೆ ಕೊಳ್ಳ ಉಡ್ಬೇಕು. ಯಮರಾಜ್ರೆ ಸ್ವಲ್ಪ ಕರುಣೆ ಇರ್ಲಿ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಪ್ರೀತಿ ಇದೆ, ಕರುಣೆ ಇಲ್ಲ. ಆಮೇಲೆ ಯಮರಾಜ್ರೆ, ಇವನ್ ಅದೃಷ್ಟ ಹೆಂಗಿಕ್ಲಿ? ಅದೃಷ್ಟ ಹೆಂಗಿಕ್ಬೇಕಂದ್ರೆ, ಇವನ್ ಒಳ್ಳೆ ಕೆಲಸ ಮಾಡಕ್ ಹೋದ್ರು ಅದ್ ಕೆಟ್ಟ ಕೆಲಸ ಆಗ್ಬಿಡ್ಬೇಕು. ನಾಳೆ RCB ಆಗತ್ತ ಚೆನ್ನೈ ರೇಟ್ಗಿಂತ ಎಲ್ಲರೂ ಜಾಸ್ತಿ ಇದೆ. ಮೋಸ್ಟ್ಲಿ ಚೆನ್ನೈ ಇಲ್ಲೇ ನೋಡಿ.